ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ. ಅಧ್ಯಾಯ 8 ಕೊಯ್ಲುಗಾರರ ಕೂಗು. ಪುಟ 260. ಈ ಎಲ್ಲ ಪ್ರಭಾವಗಳು ಗಮನಿಸಬೇಕಾಗಿರುವಂತೆ ಕೆಲವು ವರ್ಷಗಳಿಂದ ವರ್ಗದಲ್ಲಿ ಬದಲಾವಣೆಯ ದಿಕ್ಕಿನತ್ತ ಒಲವು ತೋರುತ್ತದೆ. ಇಲ್ಲಿಯವರೆವಿಗೂ ಅದನ್ನು ಕ್ರೈಸ್ತ ನಾಡಿನಲ್ಲಿ ಸಣ್ಣ ಆಸ್ತಿಗಳನ್ನು ಹೊಂದಿರುವ ಸಂಪ್ರದಾಯವಾದಿ ಗುಂಪು ಎನ್ನುತ್ತಾರೆ. ಮತ್ತೆ ಈಗ ಗಂಭೀರವಾದ ಸಂದರ್ಭದಲ್ಲಿ ಕೆಲವು ಬಲವಾದ ಪ್ರಭಾವಗಳು ಕ್ರಮೇಣವಾಗಿದ್ದರೂ ಶ್ರಮಶೀಲವಾಗಿ ಈ ಸಂಪ್ರದಾಯವಾದಿ ಗುಂಪಿನ ಪ್ರಗತಿಯನ್ನು ದುರ್ಬಲಗೊಳಿಸುವ ಕಾರ್ಯ ನಡೆಸುತ್ತಿರುವುದನ್ನು ನಾವು ಎತ್ತಿ ಹಿಡಿಯುತ್ತೇವೆ. ಕಳೆದ 20 ವರ್ಷಗಳಿಂದ ಅನೇಕ ನಾಗರಿಕ ದೇಶಗಳು ದಕ್ಷತೆಯನ್ನು ಗಳಿಸಲು ಅಥವಾ ಜೀವನದಲ್ಲಿ ಸೌಕರ್ಯ ಮತ್ತು ಸುಖಭೋಗಗಳನ್ನು ಪಡೆಯಲು ರೈತರು ಹೆಚ್ಚು ಹೆಚ್ಚು ಕಷ್ಟಪಡುತ್ತಿದ್ದಾರೆ. ಇತ್ತೀಚೆಗೆ ಅವರ ಉತ್ಪನ್ನಗಳ ಬೆಲೆಯು ಮೇಲ್ಮುಖವಾಗಿದೆ ನಿಜವೇ, ಆದರೆ ಸುಧಾರಿತ ಯಂತ್ರೋಪಕರಣದ ಬೆಲೆಗಿಂತಲೂ ಇದು ಹೆಚ್ಚು ಸರಿದೂಗಿಸುವುದಾಗಿದೆ. ಪರಂತು ಉತ್ಪನ್ನದ ಹೆಚ್ಚಳವು ಹಾನಿಯನ್ನು ತುಂಬಿಕೊಡುವುದೆಂದು ಅವರು ನಿರೀಕ್ಷಿಸುತ್ತಾರೆ. ಒಂದು ವಿಧದಲ್ಲಿಯಾಗಲಿ ಅಥವಾ ಇನ್ನೊಂದು ವಿಧದಲ್ಲಿ ಸತತ ಅನಾನುಕೂಲ ಏರಿಳಿತದ ಬದಲಾಗಿ ಬೆಲೆಗಳು ಸರಿಯಾದ ಸಮತೋಲನವನ್ನು ನಿರ್ವಹಿಸುತ್ತದೆ ಎಂದು ಮತ್ತೂ ನಿರೀಕ್ಷಿಸುತ್ತಾರೆ. ಅಮೆರಿಕಾದ ರೈತನು ಈ ಪರಿಸ್ಥಿತಿಗಳಲ್ಲಿ ಸುತ್ತುವರೆದವನಾಗಿರಲು ಆತನ ಐರೋಪ್ಯದ ಸಹೋದರನು ಮತ್ತೂ ಕೆಟ್ಟ ಪರಿಸ್ಥಿತಿಯಲ್ಲಿದ್ದಾನೆ, ಏಕೆಂದರೆ ಅವನ ಪರಿಸ್ಥಿತಿಗಳು ಕಡಿಮೆ ಅನುಕೂಲಕರವಾಗಿವೆ. ಮೊದಲನೆಯದಾಗಿ, ಮೊದಲಿಗೆ ಆತನು ಸಾಮಾನ್ಯವಾಗಿ ಬಾಡಿಗೆ ಹೊಲವನ್ನು ಹೊಂದಿರುವನು, ಹೋಲಿಸಿದರೆ ಚಿಕ್ಕದಾಗಿರುವಂಥದ್ದು. ಎರಡನೆಯದಾಗಿ, ಆತನಿಗೆ ಸುಧಾರಿತ ಯಂತ್ರೋಪಕರಣಗಳನ್ನು ಪಡೆದುಕೊಳ್ಳುವ ಅದೇ ಸೌಕರ್ಯವಿಲ್ಲ. ಈ ಕಾರಣಗಳಿಂದ ಐರೋಪ್ಯದ ರೈತನು ಗೋಧಿಯ ಬೆಲೆಯ ಕುಸಿತ ಉಂಟಾದಾಗಲೆಲ್ಲ ಸರಿದೂಗಿಸಲು ಸಾಧ್ಯವೇ ಇಲ್ಲ. ಆತನು ಸಕ್ಕರೆ ತಯಾರಿಸುವ ಸಿಹಿ ಆಲೂಗಡ್ಡೆಯ ಕಡೆ ತನ್ನ ಗಮನ ಹರಿಸದಿದ್ದರೆ ತಾನು ತನ್ನ ಅಮೆರಿಕಾದ ಸಹೋದರನಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಕಷ್ಟದಲ್ಲಿದ್ದಾನೆ. ತತ್ವಶಾಸ್ತ್ರಜ್ಞರು, ರಾಜನೀತಿಜ್ಞರು ಮತ್ತು ವಿಜ್ಞಾನಿಗಳು ಈ ವಿಷಯದ ಬಗ್ಗೆ ಸ್ವಲ್ಪ ತಮ್ಮ ಪರಿಗಣನೆಯನ್ನು ನೀಡುತ್ತಿದ್ದಾರೆ ಮತ್ತು ಸಾಮಾನ್ಯವಾಗಿ ಮತ್ತು ಅವಸರವಾಗಿ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಅದೇನೆಂದರೆ, ಗೋಧಿ ಬೆಲೆಯ ಕುಸಿತಕ್ಕೆ ಕಾರಣ ಅಧಿಕ ಉತ್ಪನ್ನ. ಅವರು ಕಂಡುಹಿಡಿದಿರುವ ಉತ್ತರವು ಸತ್ಯವೆಂದು ನಂಬಿದರೂ ಅವರು ಆ ವಿಷಯವನ್ನು ಅಲ್ಲಿಗೆ ಬಿಟ್ಟುಬಿಡುತ್ತಾರೆ. ಆದರೆ ಕೆಲವರು ಹೆಚ್ಚು ಎಚ್ಚರಿಕೆಯಿಂದ ಈ ಪ್ರಶ್ನೆಯನ್ನು ವಿಚಾರಿಸಿ ಅಂಕಿ ಅಂಶಗಳನ್ನು ಪರಿಶೀಲಿಸುವಲ್ಲಿ ಅವರಿಗೆ ಕಂಡುಬಂದಿರುವುದೇನೆಂದರೆ, ಲೋಕದ ಕಣಜಗಳು ಬರುವ ವರ್ಷಗಳಿಗಾಗಿ ಗೋಧಿಯ ಅಪಾರ ಸರಬರಾಜಿನಿಂದ ತುಂಬಿದೆ ಎಂಬುದು ನಿಜವಲ್ಲ. ಹೋಲಿಸಿದರೆ ಅದಕ್ಕೆ ಬದಲಾಗಿ ಕಡಿಮೆ ಗೋಧಿ ಸಂಗ್ರಹಣೆ ವರ್ಷದಿಂದ ವರ್ಷಕ್ಕೆ ಮುಂಗಡವಾಗಿದೆ ಹಾಗೂ ಲೋಕವು ಪ್ರಾಯೋಗಿಕವಾಗಿ ಸೇವಿಸುವಷ್ಟು ಗೋಧಿಯನ್ನಲ್ಲದೆ ಹೆಚ್ಚಾಗಿ ಉತ್ಪಾದಿಸುತ್ತಿಲ್ಲ ಎಂದು ಕಂಡುಹಿಡಿದಿದ್ದಾರೆ. ಮಿಸ್ಟರ್ ರಾಬರ್ಟ್ ಲಿಂಡ್ಬ್ಲೋಮ್, ಚಿಕಾಗೋದ ವ್ಯಾಪಾರ ವಹಿವಾಟು ಸಮಿತಿ ಚಿಕಾಗೋ ಬೋರ್ಡ್ ಆಫ್ ಟ್ರೇಡ್ ಸದಸ್ಯನು, ಈ ವಿಷಯದ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಿದನು ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನದ ಸರ್ಕಾರಿ ವ್ಯವಸಾಯ ಇಲಾಖೆ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ಗವರ್ನಮೆಂಟ್ ನೊಡನೆ ಡಿಸೆಂಬರ್ 26, 1895 ಸಂವಹನ ನಡೆಸಿದನು. ಗೋಧಿ ಉತ್ಪನ್ನದ ಒಟ್ಟು ಮೊತ್ತ. ಗೋಧಿ ಬೆಳೆಯುವ ಪ್ರಧಾನ ದೇಶಗಳು ಉತ್ಪನ್ನವನ್ನು ಹೆಚ್ಚಿಸಿಲ್ಲ. ಕೆಲವು ಸಾರಿ ಕೆಲವು ಗೋಧಿ ಬೆಳೆಯುವ ದೇಶಗಳು ಸಾಂದರ್ಭಿಕವಾಗಿ ಹೆಚ್ಚು ಬೆಳೆದಿರುವುದನ್ನು ತೋರಬಹುದು. ಅಂತೆಯೇ ಇತರ ದೇಶಗಳು ಅನುರೂಪವಾಗಿ ಕಡಿಮೆ ಬೆಳೆದಿರುವುದನ್ನು ಸಮಾನವಾಗಿ ತೋರಿಸುವುದು ನಿಜ. ಸಂಪೂರ್ಣವಾಗಿ ನಿಷ್ಪಕ್ಷಪಾತವಾಗಿರುವಂತೆ ನಾವು 1893ರಲ್ಲಿನ ಕೊನೆಯ ಬೆಳೆಯನ್ನು ತೆಗೆದುಕೊಳ್ಳೋಣ. ಅದರಿಂದ ಸಂಪೂರ್ಣ ಲಾಭ ಬಂದಿದೆ. ವಿದೇಶಿ ಬೆಳೆಯನ್ನು ಕುರಿತಂತೆ ನಾನು ವ್ಯಾಪಾರ ವಹಿವಾಟು ಸಮಿತಿ ಬೋರ್ಡ್ ಆಫ್ ಟ್ರೇಡ್ ವಿಶೇಷ ವಿದೇಶಿ ವರದಿಗಾರನು ಒದಗಿಸಿರುವ ಅಂಕಿ ಅಂಶಗಳನ್ನು ಮತ್ತು ಚಿಕಾಗೋ ಬೋರ್ಡ್ ಆಫ್ ಟ್ರೇಡ್ನ ಸೆಕ್ರೆಟರಿಯು ಸಂಗ್ರಹಿಸುವುದನ್ನು ಬಳಸುತ್ತೇನೆ.